ಒಂದು ಗಾದೆ ಮಾತಿದೆ, ಮಳೆ ಬಂದ್ರು ಕೇಡ ಮಗ ಉಂಡ್ರು ಕೇಡ ಅಂತೇಳಿ. ಬಟ್ ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಮಳೆ ಬೆಂಗಳೂರಿನ ಜನರನ್ನಂತೂ ಹೈರಾಣಾಗಿಸ್ಬಿಟ್ಟಿದೆ. ಸಾಕಪ್ಪ ಸಾಕು ಮಳೆಯ ಸಹವಾಸ ಅಂತೇಳಿ ಕೈ ಮುಗಿಯುವಂತಹ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಡುಗಡ್ಡೆ ಆಗಿಬಿಟ್ಟಿದೆ. ಸುತ್ತಲೂ ನೀರು ಆವರಿಸಿಕೊಂಡಿದೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಈ ಘಟನೆ ನಡೆದಿರುವಂತಹದ್ದು. ರಾತ್ರಿಯ ಮಳೆಗೆ ಬೆಂಗಳೂರಿನಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉದ್ಭವ ಆಗಿದೆ. ಜನ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಒಂದೇ ಒಂದು ಮಳೆ ಸಾಲು ಸಾಲು ಅವಾಂತರಗಳನ್ನ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಟ್ರಾಫಿಕ್ ಜಾಮು, ಕಂಡಲ್ಲಿ ನೀರು ನುಗ್ಗೋದು, ವಾಹನ ಸವಾರರ ಪರದಾಟ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಜಲಾವೃತ ಆಗಿರುವಂತಹ ದೃಶ್ಯ ಇದು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಪರಿಸ್ಥಿತಿ ಇಲ್ಲಿ ಸರ್ವೇ ಸಾಮಾನ್ಯ. ಪ್ರತಿ ಬಾರಿಯೂ ಈ ರೀತಿಯ ಅವಾಂತರಗಳಾದಾಗ, ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾದಾಗ ಜನಪ್ರತಿನಿಧಿಗಳು ಅಧಿಕಾರಿಗಳು ಹೇಳೋದು ಒಂದೇ, ಮುಂದಿನ ದಿನಗಳಲ್ಲಿ ಈ ರೀತಿಯ ಎಡವಟ್ಟಾಗಲ್ಲ, ಈ ರೀತಿಯ ಸಮಸ್ಯೆ ಆಗಲ್ಲ ಅಂಥೇಳಿ ಹೇಳಿದ್ದೇ ಬಂತು. ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ಮತ್ತೊಮ್ಮೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಜನರನ್ನ ಟ್ರ್ಯಾಕ್ಟರ್ಗಳಲ್ಲಿ ಶಿಫ್ಟ್ ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಅಪಾರ್ಟ್ಮೆಂಟ್ ಒಳಗಡೆ ಇರುವಂಥ ಜನರಿಗೆ ಹಾಲು ಮತ್ತು ತಿಂಡಿಯ ವ್ಯವಸ್ಥೆಯನ್ನ ಟ್ರ್ಯಾಕ್ಟರ್ಗಳಲ್ಲಿ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಟ್ರ್ಯಾಕ್ಟರ್ಗಳಲ್ಲಿ ಒಳಗಡೆ ಹೋಗಿ ಕೆಲವರು ಪೇಷಂಟ್ಗಳಿದ್ದಾರೆ, ಅವರನ್ನು ಹೊರಗಡೆ ಕರೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಹೊರಗಡೆ ಇರುವಂಥ ಜನರನ್ನು ಟ್ರ್ಯಾಕ್ಟರ್ಗಳಲ್ಲಿ ಕರೆದುಕೊಂಡು ಬಂದು ಅವರು ಇರುವಂಥ ಅಪಾರ್ಟ್ಮೆಂಟ್ ಮನೆಗಳಿಗೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದನ್ನು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗಿದೆ, ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ಪಾರ್ಕಿಂಗಲ್ಲಿರುವಂಥ ವಾಹನಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಜನರು ಈಗ ಸ್ವಲ್ಪ ಮಟ್ಟಿಗಲ್ಲಿ ಈ ಒಂದು ನೀರು ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡ್ತಿದ್ರೆ, ಇನ್ನುಳಿದಂತೆ ಈಗಾಗಲೇ ಪೇಷಂಟ್ಗಳು ಹೊರಗಡೆ ಹೋಗಲಿಕ್ಕೆ ಅವಕಾಶವನ್ನು ಇರುವಂಥ ಕಾರಣಕ್ಕಾಗಿ ಅವರನ್ನು ಹೊರಗಡೆ ಶಿಫ್ಟ್ ಮಾಡುವ ಕೆಲಸಕ್ಕೆ ಈಗ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಹಾಲು ಹೊರಗಡೆ ತಗೊಂಡು ಹೋಗ್ತಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಹಾಲನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಪ್ರತಿ ಬಾರಿ ಮಳೆ ಬಂದಾಗ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣ ಆಗುತ್ತೆ. ಈಗ ಮತ್ತೊಮ್ಮೆ ಅಪಾರ್ಟ್ಮೆಂಟ್ ನಡುಗಡ್ಡೆ ಆಗಿರುವಂತಹದ್ದು, ಸುತ್ತಲೂ ನೀರಾವರಿಸಿರುವಂಥದ್ದು. ಈ ನೀರನ್ನು ತೆರವುಗೊಳಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಆಗ್ತಾ ಇದೆ? ಈ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಬಂದು ಜನರ ಸಮಸ್ಯೆ ಆಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ, ಹೇಗೆ ಅಂತ ಹೇಳಿ ನಾಗೇಶ್? ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗಾಗಲೇ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಈ ಒಂದು ನೀರನ್ನು ಹೊರಗಡೆ ಹಾಕುವ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು 2 ಮೋಟರ್ಗಳಲ್ಲಿ ನೀರು ಹೊರಗಡೆ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ನೀರು ಮಾತ್ರ ಕಡಿಮೆ ಆಗ್ತಿಲ್ಲ. ಕಾರಣ ಕೆರೆಯ ಕೋಡಿ ಹೊಡೆದಿರುವಂಥ ಕಾರಣಕ್ಕಾಗಿ ನೀರು ಫ್ಲೋ ಆಗ್ತಿರುವಂಥದ್ದು. ಒಳಗಡೆ ಪ್ರತಿ ಕ್ಷಣಕ್ಕೂ ಕೂಡ ನೀರು ಒಳಗಡೆ ಫ್ಲೋ ಆಗ್ತಿರೋದ್ರಿಂದ ನೀರನ್ನು ಖಾಲಿ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಈ ಒಂದು ಸ್ಥಳದಲ್ಲಿ ನೀರು ಕಡಿಮೆ ಆಗಿತ್ತು. ಆದರೆ ನೀರಿನ ಒಳಹರಿವು ಮತ್ತೆ ಬರ್ತಿರೋದ ಕಾರಣಕ್ಕಾಗಿ ಪ್ರತಿ ಕ್ಷಣಕ್ಕೂ ಕೂಡ ನೀರು ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಮುಳುಗಡೆ ಆಗ್ತಿರುವಂಥದ್ದು. ಈಗಾಗಲೇ ಒಳಗಡೆಯಿಂದ ಅಪಾರ್ಟ್ಮೆಂಟ್ನ ಒಳಗಡೆಯಿಂದ ಜನರನ್ನು ಕರೆತರುತ್ತಿರುವಂಥದ್ದು. ಯಾಕಂದರೆ ಟ್ರ್ಯಾಕ್ಟರ್ಗಳಲ್ಲಿ ಬೆಳಗ್ಗೆಯಿಂದ ಕೆಲವರು ಹೊರಗಡೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡುವ ಕೆಲಸವನ್ನು ಅಲ್ಲಿ ಅಪಾರ್ಟ್ಮೆಂಟ್ನ ಆಡಳಿತ ಮಂಡಳಿ ಮಾಡ್ತಿರುವಂಥದ್ದು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿ ಕ್ಷಣಕ್ಕೂ ಕೂಡ ಒಳಹರಿವು ಹೆಚ್ಚಾಗ್ತಿರುವಂಥ ಕಾರಣಕ್ಕಾಗಿ ಇಲ್ಲಿನ ನೀರನ್ನು ಖಾಲಿ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗ್ತಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಒಂದು ಕಡೆ
ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಟ್ರ್ಯಾಕ್ಟರ್ಗಳಲ್ಲಿ ಒಳಗಡೆ ಇರುವಂಥ ಜನರನ್ನು ಶಿಫ್ಟ್ ಮಾಡುವ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಒಳ ಹರಿವು ಹೆಚ್ಚಾಗ್ತಿರುವಂಥ ಕಾರಣಕ್ಕಾಗಿ ಆ ನೀರನ್ನು ಶಿಫ್ಟ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಪ್ಲಾನನ್ನು ಮಾಡ್ಕೊಳ್ಳಿಕ್ಕೆ ಶಾಸಕರು ಕೂಡ, ಅಂದರೆ ಸ್ಥಳೀಯ ಶಾಸಕರಾಗಿರುವಂಥ ವಿಶ್ವನಾಥ್ ಗೌಡ ಕೂಡ ಬಂದು ಈ ಒಂದಷ್ಟು ಅಧಿಕಾರಿಗಳನ್ನು ಕರೆತಂದು ತಾತ್ಕಾಲಿಕವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅವುಗಳನ್ನು ಮಾಡಲಿಕ್ಕೆ ಸಲಹೆ ಸೂಚನೆಯನ್ನು ಕೊಡ್ತಿರುವಂಥ ವಿಜುವಲ್ಸ್ಗಳನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಲ್ಲಿಯ ಜನರನ್ನು ಮಾಹಿತಿ ಪಡೆದು ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಅಗತ್ಯ ವಸ್ತುಗಳು ಹಾಲು ನೀರು ಸೇರಿದಂತೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೂ ಕೂಡ ವ್ಯವಸ್ಥೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಖುದ್ದು ಶಾಸಕರ ಇಲ್ಲಿ ನಿಂತ್ಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನೆಲ್ಲ ತಾತ್ಕಾಲಿಕವಾಗಿ ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡುವ ಕೆಲಸವನ್ನು ಶಾಸಕರು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಜನರು ಒಳಗಡೆ ಹೋಗಲಿಕ್ಕೆ ಸರತಿ ಸಾಲಲ್ಲಿ ನಿಂತಿರುವಂಥ ಇನ್ನೊಂದು ವಿಜುವಲ್ಸ್ಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅಪಾರ್ಟ್ಮೆಂಟ್ ಒಳಗಡೆ ಕೆಲಸಕ್ಕೆ ಬಂದವರಂಥವ್ರು ಮತ್ತು ಹೊರಗಡೆ ಹೋಗಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅವರು ಕೂಡ ಈ ಒಳಗಡೆಯಿಂದ ಟ್ರ್ಯಾಕ್ಟ್ರಿಯನ್ನು ಬಂದ ನಂತರ ಇವ್ರನ್ನ ಹತ್ತಿಸ್ಕೊಂಡು ಹೋಗಿ ಒಳಗಡೆ ಅಪಾರ್ಟ್ಮೆಂಟ್ಗಳಿಗೆ ಬಿಡುವಂಥ ಕೆಲಸವನ್ನು ಈಗ ಬೆಳಿಗ್ಗೆಯಿಂದಲೂ ಕೂಡ ಮಾಡಲಾಗ್ತಾ ಇದೆ. ಪ್ರೇಮ್, ನಾಗೇಶ್, ಈಗ ಸ್ಥಳೀಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸ್ವತಃ ಅವ್ರನ್ನೇ ಮಾತಾಡಿಸಿ ತಿಳ್ಕೊಬಹುದಾ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ಈಗ ಇಲ್ಲಿರುವಂಥ ಒಂದಷ್ಟು ಸ್ಥಳೀಯರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಯಾಕಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಇಲ್ಲಿಯ ಜನರು ಇರುವಂಥದ್ದು, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿರುವಂಥ ಜನರಿಗೆ ಯಾರಿಗಾದರೂ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗಾಗಲೇ ರಾತ್ರಿಯಿಂದಲೂ ಕೂಡ ನೀರನ್ನು ಶಿಫ್ಟ್ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ, ಆದರೆ ನೀರು ಒಳಹರಿವು ಜಾಸ್ತಿ ಆಗ್ತಿದೆ, ಏನಿದೆ? ಏನಿಲ್ಲ, ಕೊಡೆಯಲ್ಲಿ ಕೋಡಿ ಬಿದ್ದಿದೆ, ಕೆರೆ ಕೋಡಿ ಬಿದ್ದಿದೆ. ಅದು ಜಾಗ ಸಾಕಷ್ಟಿಲ್ಲ, ಆದ್ದರಿಂದ ಕಾಂಪೌಂಡ್ ಬಿದ್ದೋಗಿದೆ. ಆ ಕಾಂಪೌಂಡ್ ಒಳಗೆ ನೀರು ಬರ್ತದೆ, ಬಂದ ಖಾಲಿ ಆಗ್ತದೆ. ಬಟ್ ಏನಪ್ಪ ಅಂದ್ರೆ ಬರ್ತದೆ, ಕೋಡಿ ಬಿದ್ದಿದೆಯಲ್ಲ, ಸಾಕಷ್ಟು ಪ್ರಕೃತಿಗೆ ಯಾರು ಹೊಣೆ ಅಲ್ಲ. ನಿರಂತರವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು, ಮತ್ತೆ ಒಳಹರಿವು ಬರ್ತಿರೋದ್ರಿಂದ ಮತ್ತೆ ನೀರು ಜಾಸ್ತಿ ಆಗ್ತಿರೋ? ಇಲ್ಲ ಹೋಗ್ತದೆ, ಬಂದಂಗೆಲ್ಲ ಹೋಗ್ತದೆ. ಏನು ಜಾಸ್ತಿ ಏನಾಗ್ತಿಲ್ಲ, ಮಳೆ ಹೋಯ್ತು ಜಾಸ್ತಿ ಆಗ್ತದೆ, ಮಳೆನೂ ಹೋಯ್ತಲ್ಲ, ಇವಾಗೇನೋ ಕಮ್ಮಿ ಆಗ್ತದೆ. ಸಾಮಾನ್ಯ ಒಳಗಡೆ ಇರುವಂಥ ಜನರಿಗೆ ಹಾಲು ನೀರಿನ ವ್ಯವಸ್ಥೆ ಸಭೆ ಆಲ್ರೆಡಿ ಶಾಸಕರು, ನಮ್ಮ MLA ಅವರು ಆಲ್ರೆಡಿ ಎಲ್ಲ ವಾಟರ್ ಆಗಲಿ, ಹಾಲಾಗಲಿ, ಮತ್ತು ಟಿಫನ್ ಬನ್ನು ಎಲ್ಲ ನಾವು ಆಲ್ರೆಡಿ ತಲುಪಿಸಿದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ, ಬಟ್ ಕುಡಿಯೋ ನೀರಿಗೂ ಇವಾಗ ಬರ್ತದೆ. ಸರ್, ಈಗ ದೊಡ್ಡ ಮಟ್ಟದಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಒಳಗಡೆ ಬರ್ಲಿಕ್ಕೆ ಏನಿಲ್ಲ? ಇಲ್ಲ, ಆಲ್ರೆಡಿ ಹೋಗ್ತದೆ, ನೀರೆಲ್ಲ ಹೋಗ್ತದೆ. ಜನರನ್ನು ಕರ್ಕೊಂಡು ಬಂದು ಇವಾಗ ಆಲ್ರೆಡಿ ನೋಡಿ BBMP ಇಂದ ಇದು ಬಂದಿದೆ, ಟ್ರ್ಯಾಕ್ಟ್ರಲ್ಲಿ ಮತ್ತೆ ಇತ್ತಲ್ಲಿ ತಗೊಂಡ್ಬಂದ್ಬಿಡ್ತೀವಿ, ಹೋಗ್ತಾ ಇದೀವಿ, ಅದೇ ಕೆಲಸ ಮಾಡ್ತಾ ಇದೀವಿ. ಏನು ತೊಂದರೆ ಏನಿಲ್ಲ. ಬಟ್ ಏನಪ್ಪ, ನೀರು ನಿಂತ್ಕೊಂಡು ಪ್ರಕೃತಿ ನಾವೇನು ಮಾಡೋಕ್ಕಾಗ್ತದೆ ಮನೆ. ಆಮೇಲೆ ಜಮೀನುಗಳು ಸುತ್ತ ಜಮೀನಿದಾರಲ್ಲ, ಅವ್ರುಗಳು ಏನು ಮಾಡ್ತಾರೆ, ಒಂದು ಹೈಟ್ ಮಾಡ್ಕೊಂಡಿದ್ದಾರೆ. ಅವ್ರು 100 ಹೈಟ್ ಮಾಡ್ಕೊಂಡಿದ್ದಾರೆ. ಅವ್ರ ಜಮೀನಲ್ಲಿ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ತಗೊಳ್ರಿ, ಒಟ್ಟಾಗೆ ತಗೊಳ್ರಿ. ಸರ್, ಒಂದು ಯಲಹಂಕ ಕೆರೆ ಭಾಳ ದೊಡ್ಡದಾದಂಥ ಕೆರೆ. ಈ ಕೆರೆಗೆ 11 ಕೆರೆಗಳು ಲಿಂಕ್ ಆಗ್ತದೆ. ಅಂದರೆ ಅಷ್ಟು ಕೆರೆ ಕೋಡಿ ಹೋದರೆ ಯಲಹಂಕ ಕೆರೆಗೆ ಬಂದು ಇಲ್ಲಿಂದ ಕೋಡಿಯಾಗಿ ಜಕ್ಕೂರು ಕೆರೆ, ಈ ಥರ ಕೊನೆಗೆ ಎಲೆಮಲಪ್ಪನ ಕೆರೆವರೆಗೂ ಇದು ಲಿಂಕ್ ಕೆರೆಗಳಿವೆಲ್ಲ ಕೂಡ. ಸೊ ಈ ಭಾಳ ಹಿಂದೆ ಇಲ್ಲಿ ಗದ್ದೆ ಬಯಲಿತ್ತು, ಭಾಳ ಡೆವಲಪ್ಮೆಂಟ್ ಏನಿರಲಿಲ್ಲ, ನೀರು ಹೆಂಗಂದ್ರೆ ಹಂಗೆ ಹೋಗ್ತಾ ಇತ್ತು. ಬಟ್ ಈಗ ನಾವು ಕಳೆದ ಒಂದು 3-4 ವರ್ಷದಿಂದ ಮಳೆ ಬಂದು ಇಲ್ಲಿ ಸಮಸ್ಯೆ ಆದಾಗ ನಾವೆಲ್ಲ ಅಧಿಕಾರಿಗಳನ್ನು ಕರೆದು ಸರ್ವೆ ಮಾಡಿದಾಗ ಈ ಯಲಹಂಕ ಇಷ್ಟು ದೊಡ್ಡದಾದಂಥ ಕೆರೆಗೆ ಔಟ್ಲೆಟ್ ರಾಜಗಾಲುವೆ ಬರೀ 8 ಅಡಿ 4 ಅಡಿ ಐತೆ. ಈಗ ಅದನ್ನು ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಬೇಕು, ಇಲ್ಲ ರೈತರ ಹತ್ರ ನೆಗೋಷಿಯೇಟ್ ಮಾಡಿ ನಾವು ಕಾಲುವೆಯನ್ನು ಅಗಲ ಮಾಡಬೇಕು. ಅದಕ್ಕೆ ಈಗಾಗಲೇ ಸರ್ಕಾರದಿಂದ ದುಡ್ಡನ್ನು ಕೂಡ 110 ಕೋಟಿ ಮಂಜೂರಾಗಿದೆ.